ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿರುವ ಇದೊಂದು ವಿಡಿಯೋ ಕಾಂಗ್ರೆಸ್ಗೆ ಬಹುದೊಡ್ಡ ಮುಜುಗರಕ್ಕೆ ಕಾರಣವಾಗಿದೆ. ರಾಹುಲ್ ಗಾಂಧಿ ವಿರುದ್ಧ ಕೈ ಹಿಸುಕಿಕೊಳ್ತಿದ್ದಾರ ಕೈ ನಾಯಕರು, ಸೀನಿಯರ್ಸ್. ಮತ್ತು ಇವತ್ತಿನ ಈ ಸ್ಥಿತಿಗೆ ಇದೇ ಕಾರಣವ? ಕಾಂಗ್ರೆಸ್ನ ಇವತ್ತಿನ ಈ ಸ್ಥಿತಿಗೆ ಇದೇ ಅಸಲಿ ಕಾರಣನ? ಮಾಹಿತಿ ಮುಂದೆ ಇಡ್ತಾ ಇದ್ವಿ. ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಸುದ್ದಿ ನಿನ್ನೆ ಎಲ್ಲ ಮೀಡಿಯಾಗಳಲ್ಲಿ ಸದ್ದು ಮಾಡ್ತು. ರಿವ್ಯೂ ಒಂದು ವಾರದ ಹಿಂದೆಯೇ ಈ ಸುದ್ದಿಯನ್ನು ಎಕ್ಸ್ಕ್ಲೂಸಿವ್ ಆಗಿ ಬಿತ್ತರಿಸಿತ್ತು ನಿಮ್ಮ ಮುಂದೆ. ಏನದು? ರೇವಂತ್ ರೆಡ್ಡಿ ಅದಾನಿ ಗ್ರೂಪ್ ಜೊತೆಗೆ ಹಲವು ಪ್ರಾಜೆಕ್ಟ್ಗಳಿಗೆ ಸೈನ್ ಮಾಡ್ತಿರೋದು. ರಾಹುಲ್ ಗಾಂಧಿಯವ್ರು ನೋಡಿದ್ರೆ ಅದಾನಿ ಬೈತಾರೆ. ಸೆಷನ್ನಲ್ಲಿ ಎಷ್ಟೋ ದಿನಗಳ ಕಾಲ ಹಾಳಾಗಿದೆ, ಮುಂದೂಡಿಕೆಯಾಗಿದೆ. ಆ ಕಾರಣಕ್ಕೆ ಕ್ಷಮೆ ಕೇಳಬೇಕು ರಾಹುಲ್ ಗಾಂಧಿ ಅಂತ BJP ಕೂಡ ಪಟ್ಟು ಹಿಡಿದಿತ್ತು ದೇಶದ ಮುಂದೆ. ಕ್ಷಮೆ ಕೇಳಲಿ ರಾಹುಲ್ ಗಾಂಧಿ. ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ನ CM ತೆಲಂಗಾಣದಲ್ಲಿ ಅದಾನಿ ಗ್ರೂಪ್ ಜೊತೆ ಮೀಟಿಂಗ್ ಮಾಡ್ತಾರೆ. ಅಲ್ಲಿ ರಾಹುಲ್ ಗಾಂಧಿಯವರ ನಡೆ ಬಹಳ ಆಕ್ಷೇಪಾರ್ಹ. ಈಗ ಭಾರತ್ ನ್ಯಾಯ ಯಾತ್ರೆ ನಡೀತಿದೆ, ಅಲ್ಲೂ ಕೂಡ ಅದಾನಿ ಮತ್ತು ಮೋದಿ ವಿರುದ್ಧದ ವಾಗ್ದಾಳಿ ಮುಂದುವರಿತಾ ಇದೆ. ಅದಾನಿಗೆ ದುಡ್ಡು ಮಾಡಿಕೊಡೋದ್ರಲ್ಲೇ ಮೋದಿ ಬ್ಯುಸಿ ಆಗಿದ್ದಾರೆ ಅನ್ನೋ ಒಂದು ಮಾತುಗಳನ್ನು ಸದಾ ಆಡ್ತಿರ್ತಾರೆ ರಾಹುಲ್ ಗಾಂಧಿ. ಈ ಕಡೆ ತೆಲಂಗಾಣದಲ್ಲಿ ಒಂದಲ್ಲ ಎರಡಲ್ಲ 12,400 ಕೋಟಿ ರೂಪಾಯಿ ಹೂಡಿಕೆ ಒಪ್ಪಂದ ಆಗಿದೆ. ಡೇಟಾ ಸೆಂಟರ್, ಕ್ಲೀನ್ ಎನರ್ಜಿ ಪ್ರಾಜೆಕ್ಟ್, ಸಿಮೆಂಟ್ ಉತ್ಪಾದನೆ ಘಟಕ ಸೇರಿದಂತೆ ಹಲವು ಯೋಜನೆಗಳು. 4 ಹೂಡಿಕೆ ಒಪ್ಪಂದಗಳಿಗೆ ದಾವೋಸ್ನಲ್ಲಿ ಸಹಿ ಕೂಡ ಆಗಿದೆ. ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಸಹಿ ಆಗಿದೆ. ಇದು ಗಮನ ಸೆಳೀತಿದೆ. ಇದ್ರ ವಿರುದ್ಧ ಎಲ್ಲ ಸುದ್ದಿವಾಹಿನಿಗಳಲ್ಲೂ ಈಗ ಚರ್ಚೆ ಆಗ್ತಿರೋದನ್ನು ಗಮನಿಸ್ತಿರ್ತೀರಿ. ಇದರ ನಡುವೆ ಒಂದು ವಿಡಿಯೋ ಸದ್ದು ಮಾಡ್ತಿದೆ. ಏನದು ವಿಡಿಯೋ? ಹಾಗಾದರೆ ರಾಹುಲ್ ಗಾಂಧಿಯವರ ಈ ದ್ವಂದ್ವ, ಹಲವು ಸಂದರ್ಭಗಳಲ್ಲಿ ರಾಹುಲ್ ಗಾಂಧಿಯವರ ನಿರ್ಧಾರಗಳು, ನಡೆ ಕೈ ನಾಯಕರನ್ನ ಇಕ್ಕಟ್ಟಲ್ಲಿ ಸಿಲುಕಿಸಿದೆಯಾ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಈ ವಿಡಿಯೋ ಈಗ ಸದ್ದು ಮಾಡ್ತಾ ಇದೆ. ಪಿ ಚಿದಂಬರಂ ಅವ್ರಿಗೆ ಸಂಬಂಧಪಟ್ಟದ್ದು. ಒಂದು ಪ್ರೆಸ್ ಮೀಟಲ್ಲಿರ್ತಾರೆ, ಮ್ಯಾನಿಫೆಸ್ಟೋ ಪ್ರೆಸ್ ಮೀಟ್. ಅದರಲ್ಲಿ ಮುಜುಗರ ಎದುರಾಗುತ್ತೆ. ಕೆಲವು ದಿನಗಳಲ್ಲಿ ನಾವು ನೋಡಿದ್ವಿ, ಕಾರ್ತಿ ಚಿದಂಬರಂ ಸುತ್ತ ಸುಮಾರು ಸುದ್ದಿಗಳು ಓಡಾಡಿವೆ. ಕಾರ್ತಿ ಚಿದಂಬರಂ ರಾಹುಲ್ ಗಾಂಧಿಯವರು ಮೋದಿಗೆ ಮ್ಯಾಚೇ ಅಲ್ಲ, ಕಾಂಗ್ರೆಸ್ಸಲ್ಲಿ ಮೋದಿ ನಾಯಕತ್ವ ಲೀಡರ್ಶಿಪ್ ಮ್ಯಾಚ್ ಮಾಡುವಂಥವ್ರು ಯಾರೂ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದು, ಇಂಟರ್ವ್ಯೂ ಒಂದರಲ್ಲಿ ಮಾತನಾಡಿದ್ದು ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಗುರಿ ಆಯಿತು. ಅವರಿಗೆ ಶೋ ಕಾಸ್ ನೋಟಿಸು, ಆ್ಯಕ್ಷನ್ನು, ಮತ್ತೊಂದು ಅಂತ ಸದ್ದಾಯಿತು. ಕಾರ್ತಿ ಚಿದಂಬರಂ ಅವರು EVM ಪರವಾಗಿ ಬ್ಯಾಟ್ ಬೀಸಿದ್ದು ಕೂಡ ಸದ್ದು ಮಾಡ್ತು. ಆ ಹೊತ್ತಲ್ಲಿ ಚಿದಂಬರಂ ಅವರ ತಂದೆ ಪಿ ಚಿದಂಬರಂ ಅವರ ಹಳೆ ವಿಡಿಯೋ ಒಂದು ಬೆಳಕಿಗೆ ಬಂತು. ರಾಜೀವ್ ಗಾಂಧಿಗೆ ಅನುಭವ ಇರಲಿಲ್ಲ, ಸುಮಾರು ಅವರ ನಿರ್ಧಾರಗಳು ಡಿಸಾಸ್ಟ್ರಸ್ ಅಂತೆಲ್ಲ ಹೇಳಿಕೆ ಕೊಟ್ಟಿದ್ದು. ಈಗ ಮತ್ತೊಂದು ವಿಡಿಯೋ ಸದ್ದು ಮಾಡ್ತಿದೆ. ಅದು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ತೆಲಂಗಾಣದಲ್ಲಿ ನೋಡಿದ್ರೆ ಈ ರೀತಿ ಒಪ್ಪಂದ, ಅದಾನಿ ಗ್ರೂಪ್ ಜೊತೆಗೆ 1,000 ಕೋಟಿ ಇನ್ವೆಸ್ಟ್ಮೆಂಟ್ಗೆ ಒಪ್ಪಂದ ಆಗಿರೋದು. ರಾಹುಲ್ ಗಾಂಧಿ ನೋಡಿದ್ರೆ ಈಗಲೂ ಮುಂದುವರಿಸ್ತಾನೆ ಇದ್ದಾರಲ್ಲ ಅದಾನಿ ಮೋದಿ ಅಂತ ಅಟ್ಯಾಕ್ ಮಾಡೋದನ್ನು ಅಂತ ಕೇಳಿದಾಗ ಒಂದೇ ಒಂದು ಶಬ್ದವನ್ನು ಮಾತಾಡದೆ ಮೈಕನ್ನು ತಿರುಗಿಸ್ತಾರೆ. ಪಕ್ಕದಲ್ಲಿದ್ದಂತಹ ಲೀಡರ್, ನಾವೀಗ ಈ ಪ್ರೆಸ್ ಮೀಟ್ ಕರೆದಿರೋದು ಬರೀ ಮ್ಯಾನಿಫೆಸ್ಟೋ ಬಗ್ಗೆ ಮಾತಾಡೋದಕ್ಕೆ, ಅದು ಇನ್ನೂ ಹೆಚ್ಚು ಮುಖ್ಯ ಅಂತ ನನಗನ್ಸುತ್ತೆ, ಅದ್ರ ಬಗ್ಗೆ ಪ್ರಶ್ನೆ ಇದ್ದರೆ ಕೇಳಿ ಅಂತ ತಳ್ಳಿ ಹಾಕೋದು ಆ ಪ್ರಶ್ನೆಯನ್ನು. ಈಗ ಸಖತ್ ಸದ್ದು ಮಾಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ. सर, अक्सर आप लोग मोदी सरकार और अडानी को लेकर सवाल उठाते रहे हैं और आपका बड़ा मुद्दा भी रहा है, लेकिन अभी हाल ही में आपकी तेलंगाना सरकार ने एक बड़ा MOU साइन किया है अडानी के साथ, उस पर अगर आप कुछ कहना चाहें। मुझे लगता है कि ये मैनिफेस्टो लॉन्च की प्रेस वार्ता है और हम इसी पर केंद्रित रखना चाहते हैं। ये सवाल आप अन्यथा मत लीजिए मेरी इस बात को, लेकिन मैनिफेस्टो लॉन्च एक बड़ी चीज़ है और जिस तरह से हम इसको करने की कोशिश कर रहे हैं उसमें पूरे देश की आवाज़ प्रतिबिंब। ಕಾಂಗ್ರೆಸ್ಸಿಗರು ಎಂಥ ದ್ವಂದ್ವದಲ್ಲಿ ಸಿಲುಕು ಹಾಕ್ಕೊಂಡಿದ್ದಾರೆ. ರಾಹುಲ್ ಗಾಂಧಿಯವರ ನಿರ್ಧಾರ, ನಡೆ ಯಾವ ರೀತಿ ಮುಜುಗರಕ್ಕೆ ದಾರಿಯಾಗ್ತಿದೆ ಪದೇ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಕಾಂಗ್ರೆಸ್ನ ಇವತ್ತಿನ ಈ ಪರಿಸ್ಥಿತಿಗೆ ನೆಲಕಚ್ಚಿರೋದಕ್ಕೆ ಕಾರಣವೇ ಈ ಗೊಂದಲಮಯ ದ್ವಂದ್ವ ನಿರ್ಧಾರಗಳ. ಈಗ ರಾಮ ಮಂದಿರ ವಿಚಾರದಲ್ಲೇ ಬಂದರೆ ಒಂದು ಕಡೆ ಹೇಳ್ತಾರೆ ರಾಜೀವ್ ಗಾಂಧಿಯವರೇ ರಾಮ ಮಂದಿರಕ್ಕೆ ಮೊದಲು ಅವಕಾಶ ಮಾಡಿಕೊಟ್ಟಿದ್ದು, ಶಿಲಾನ್ಯಾಸ ಮಾಡಿದ್ದೇ ಅವರು, ಮೊದಲು ಪೂಜೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೇ ರಾಜೀವ್ ಗಾಂಧಿ, ಸೊ ಕ್ರೆಡಿಟ್ ಅವ್ರಿಗೆ ಹೋಗಬೇಕು ಅನ್ನೋ ಥರ ಮಾತಾಡ್ತಾರೆ. ಮತ್ತೊಂದು ಕಡೆ ರಾಮ ಮಂದಿರದಿಂದ ಸಂಪೂರ್ಣ ಅಂತರ ಕಾಯ್ದುಕೊಳ್ತಾರೆ ಕಾಂಗ್ರೆಸ್ನ ಪ್ರಮುಖ ನಾಯಕರು, ಸಚಿವರುಗಳು. ಟೂರಿಂಗ್ ಟಾಕೀಸ್ ಆಗಿಬಿಟ್ಟಿದೆ. ಮೋದಿ ರಾಮ, BJP ರಾಮ, RSS ರಾಮ, 2 ಗೊಂಬೆ ಇಟ್ಟಿದ್ರು ಬಾಬರಿ ಮಸೀದಿ ಬಿದ್ದಾಗ ಅಂತ ಇಲ್ಲಿ ಕರ್ನಾಟಕದಲ್ಲೇ ಸ್ಟೇಟ್ಮೆಂಟು. ಸೊ ಕಾಂಗ್ರೆಸ್ ನಾಯಕರ ದ್ವಂದ್ವ ರಾಮ ಮಂದಿರದ ವಿಚಾರದಲ್ಲಿ ಎದ್ದು ಕಾಣ್ತಾ ಇದೆ.
ಹಾಗೂ ನಾವು ಎಲ್ಲ ಧರ್ಮಗಳನ್ನು ಗೌರವಿಸ್ತೀವಿ ಅಂತ ಹೇಳಿ ಹಿಂದೂ ದೇವಸ್ಥಾನದ ವಿಚಾರದಲ್ಲಿ ಅವರ ನಡೆ ಮತ್ತು ಇನ್ನಿತರ ಬೇರೆ ಬೇರೆ ಸಂದರ್ಭಗಳಲ್ಲಿ ಏನು ಮಾಡಿದ್ರು ಅನ್ನೋದೇ ಅದು ಕಾಣಿಸ್ತಿದೆ. ರಾಮನೇ ಇಲ್ಲ ಕಲ್ಪನೆ ಅಂತ ಅಫಿಡವಿಟ್ ಹಾಕಿ ಈಗ ಮತ್ತೆ ರಾಮಜಪ ಮಾಡ್ತಿರೋದು ಕೂಡ ಗಮನ ಸೆಳೀತಿದೆ. ಸೊ ಈ ರೀತಿ ಪ್ರತಿ ಹಂತದಲ್ಲೂ ದ್ವಂದ್ವ ನಿರ್ಧಾರಗಳನ್ನು ತಗೊಳ್ಳುವಲ್ಲಿ ಎಡವುತ್ತಿರೋದು, ಅದರಲ್ಲೂ ರಾಹುಲ್ ಗಾಂಧಿ ಅವರ ಕೆಲವು ಹೇಳಿಕೆಗಳು ಈಗ ಕಾಂಗ್ರೆಸ್ಗೆ ಸಂಕಷ್ಟವನ್ನು ತಂದಿಟ್ಟಿದೆಯಾ? ಈ ವಿಡಿಯೋ ಈಗ ಕಾಂಗ್ರೆಸ್ನ ಇವತ್ತಿನ ಪರಿಸ್ಥಿತಿಯನ್ನು ಎದ್ದು ತೋರಿಸುವಂತೆ ಮಾಡಿದೆ. ಸೊ ಅದಾನಿ ಗ್ರೂಪ್ ಜೊತೆಗೆ ತೆಲಂಗಾಣದಲ್ಲಿ ಅಷ್ಟೇ ಅಲ್ಲ, ರಾಜಸ್ಥಾನದಲ್ಲಿ ಅವರ ಸರ್ಕಾರ ಇದ್ದಾಗಲೂ ಕೂಡ ಇದೇ ಥರ ಸದ್ದಾಗಿತ್ತು. ಇಂಡಿ ಕೂಡದಲ್ಲಿರುವ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಅದಾನಿ ಗ್ರೂಪ್ ಜೊತೆ ಸೈನ್ ಮಾಡ್ಕೊಂಡಿಲ್ವ? ಬಿಹಾರದಲ್ಲಿ ಬಿಗ್ ಪ್ರಾಜೆಕ್ಟ್, ಈ ಕಡೆ ತಮಿಳುನಾಡಲ್ಲಿ DMKಯಿಂದ ಹಿಡಿದು ಎಲ್ಲರಿಗೂ ಬೇಕು ಉದ್ಯಮಿಗಳು, ಅವರವ್ರ ರಾಜ್ಯ ಅಭಿವೃದ್ಧಿ ಮಾಡಬೇಕು, ಜಾಬ್ ಕ್ರಿಯೇಷನ್ ಆಗಬೇಕು. ಅವರ ರಾಜ್ಯ ಜವಾಬ್ದಾರಿ ಸಿಕ್ಕ ಮೇಲೆ, ಮುಖ್ಯಮಂತ್ರಿ ಆದಮೇಲೆ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಸಹಜವಾಗಿ ಇನ್ವೆಸ್ಟ್ಮೆಂಟ್ಗಾಗಿ ಪ್ರಯತ್ನ ಪಡ್ತಾರೆ. ಈಗ ಅದು ಕೈ ನಾಯಕರಿಗೆ ಒಂದು ಅಸ್ತ್ರನೇ ಕೈ ತಪ್ಪದಂತಾಗಿದೆ. ಏನಂತ ಹೇಳ್ತಾರೆ? ಮೋದಿ ಮತ್ತು ಅದಾನಿ ವಿರುದ್ಧ ಇನ್ನು ಮುಂದೆ ಮಾತನಾಡೋದಕ್ಕೆ ಸಾಧ್ಯ ಇದೆಯಾ? ರಾಹುಲ್ ಗಾಂಧಿ ಅವರೊಬ್ಬರು ಮಾತಾಡಿದ್ರೆ ಅದು ಮತ್ತಷ್ಟು ಮುಜುಗರವನ್ನು ತಂದಿಡುವಂಥ ಪರಿಸ್ಥಿತಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.